ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್ ದಿ ಹೋಮ್ ಮೇಡ್ ಕುಕ್, ರಿಯಲ್ ಫುಡ್ ಫಾರ್ ರಿಯಲ್ ಫ್ಯಾಮ್ಲೀಸ್. ಇವತ್ತು ತಾಳೆಹಣ್ಣು ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ಇದು ಸ್ವೀಟ್ ರೆಸಿಪಿ. ಇದು ನೀವು ಈ ಥರ ತಗೊಂಬಿಟ್ಟು ಇದು ಯಾವುದೇ ಸುಡೋದು ಏನು ಬೇಕಾಗಿಲ್ಲ. ಡೈರೆಕ್ಟಾಗಿ ನೀವು ಈ ಥರ ಪಲ್ಪನ್ನು ತಗೊಂಬಿಟ್ಟು ನಾನು ಇದರಿಂದ ಸ್ವೀಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಸೊ ಈ ಥರ 1 ಕಪ್ ಪಲ್ಪ್ಗೆ ನೀವು 1 ಕಪ್ ಬೆಲ್ಲವನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಯಾವ ಕಪ್ಪಿಂದ ಹಾಕಿದ್ರೇ ಆ ಕಪ್ಪಿಂದನೇ ಮೆಜರ್ಮೆಂಟ್ಸ್ ತೊಗೊಂಬಿಡಿ. ಈಗ 1 ಕಪ್ ಬೆಲ್ಲನ ಹಾಕ್ತಾಯಿದ್ದೀನಿ. ತಾಳೆಹಣ್ಣು ಒಂದೊಂದು ಸ್ವೀಟ್ ಇರ್ತವೆ, ಅದಕ್ಕೆ ನೀವು ಸ್ವೀಟನ್ನು ನೋಡಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸ್ವೀಟ್ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿ ಬೆಲ್ಲ. ನಾನು ತೊಗೊಂಡಿದ್ದ ಹಣ್ಣು ಸ್ವಲ್ಪ ಸ್ವೀಟ್ ಏನು ಅನ್ನಿಸ್ತಾ ಇಲ್ಲ, ಸೊ ಅದಕ್ಕಾಗಿ ನಾನು 1 ಕಪ್ ಹಾಕಿದ್ದೀನಿ. ಇದಕ್ಕೆ ನಾನು ಸೂಜಿ ರವೆಯನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ 2.5 ಕಪ್ ಸೂಜಿ ರವೆ ಹಿಡಿದಿದೆ ನನಗೆ 1 ಕಪ್ಗೆ. ನೀವು ಆ ಥರನೇ ಹಾಕ್ಕೊಂಬಿಡಿ. ನಮ್ಮ ಅಜ್ಜಿಯವರು ಎಲ್ಲ ಅಕ್ಕಿಯನ್ನು ನೆನೆಯಿಟ್ಟು ಅದನ್ನು ಹಿಟ್ಟನ್ನು ಹಾಕಿಸಿ ಅದು ಮತ್ತೆ ಬಿಸಿಲಿನಲ್ಲಿ ಇಟ್ಟು ಭಾಳ ಪ್ರೋಸೆಸ್ ಮಾಡ್ತಾಯಿದ್ರು. ನಮ್ಮ ಜನ್ರೇಷನಲ್ಲಿ ಅದೆಲ್ಲ ಮಾಡೋಕ್ಕೆ ಎಲ್ಲಿ ಹೇಳ್ರಿ. ಅದಕ್ಕೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡಿ. ಸೇಮ್ ಟೇಸ್ಟ್ ಬರುತ್ತೆ, ಆದರೆ ಪ್ರಾಸೆಸ್ ಒಂದೇ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸೊ ಈ ಥರ ಹಾಕ್ಕೊಂಬಿಟ್ಟು ನೀವು 1 ಅವರ್ ಆದರೂ ನೆನೆಯೋಕ್ಕೆ ಬಿಟ್ಬಿಡಬೇಕು. ನೆನೆಯೋಕ್ಕೆ ಬಿಟ್ಟಿದ್ರೆ ನಿಮಗೆ ರವೆ ಅನ್ನೋದು ಸ್ವಲ್ಪ ಉಬ್ಬಿ ಚೆನ್ನಾಗಿರುತ್ತೆ, ಟೆಕ್ಸ್ಚರ್ ಅನ್ನೋದು ಚೆನ್ನಾಗಿ ಬರುತ್ತೆ, ನಿಮ್ಗೆ ವಡೆನೂ ಚೆನ್ನಾಗಿ ಬರುತ್ತೆ. ನೋಡಿದರೆ ನನಗೆ 1 ಅವರ್ ಆದಮೇಲೆ ಈ ಥರ ಬಂದಿದೆ. ನೀವು ಇದರಲ್ಲಿ ಯಾವ ಸೋಡಾನೂ ಬಳಸೋದು ಬೇಕಾಗಿಲ್ಲ, ಈ ಥರ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಈಗ ಒಲೆಯನ್ನು ಹಚ್ಕೊಂಬಿಟ್ಟು ಬಾಣಲಿಯನ್ನು ಇಟ್ಬಿಡಿ. ಇನ್ನೊಂದು ವಿಷಯ, ನೀವು ಆಯಿಲನ್ನು ಸ್ವಲ್ಪ ಹಾಕಬೇಕ್ರಿ, ಜಾಸ್ತಿ ಹಾಕಬಾರ್ದು. ನಾವು ನಾರ್ಮಲ್ ವಡೆ ಮಾಡ್ತೀವಲ್ಲ ಆ ರೀತಿ ಹಾಕಬಾರ್ದು. ನೀವು ಈ ರೆಸಿಪಿ ಮಾಡಿದ ಮೇಲೆ ನೆಕ್ಸ್ಟ್ ಈ ಆಯಿಲನ್ನು ಯಾವ ರೆಸಿಪಿಗೂ ಯೂಸ್ ಆಗಲ್ಲ. ನೆಕ್ಸ್ಟ್ ನೀವು ಅಡುಗೆ ಮಾಡೋ ಹೊತ್ನಾಗ ಹಾಕಿದರೆ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕಾಗಿ ನೀವು ಕಡಿಮೆ ಆಯಿಲ್ ಹಾಕ್ಕೊಂಡೇ ಮಾಡ್ಕೋಬೇಕು. ಅದಕ್ಕಾಗಿ ನೀವು ಯಾವುದೇ ವಿಡಿಯೋನು ನೋಡಿದ್ರೂ ಎಂಡ್ವರೆಗೆ ನೋಡಿದ್ರೇ ಮಾತ್ರ ಮಧ್ಯದಲ್ಲಿ ಕೀ ಪಾಯಿಂಟ್ಸ್ ಅರ್ಥ ಆಗ್ತವೆ. ಸೊ ಈ ಥರ ಉಂಡೆ ಹಣ್ಣು ಬಾಲ್ಸ್, ಸಣ್ಣ ಸಣ್ಣ ಬಾಲ್ಸ್ ಎಲ್ಲ ಮಾಡ್ಕೊಂಬಿಟ್ಟು ವಡೆಯನ್ನು ಹಾಕ್ಕೊಂಬಿಡಿ. ಆಯಿಲ್ ಹೀಟ್ ಆಗಿದ್ಮೇಲೆ ನಿಮ್ಮ ಹತ್ರ ಪಾಲಿಥಿನ್ ಕವರ್ ಇದ್ರೂ ಯೂಸ್ ಮಾಡ್ಬೋದು. ನಾನು ಮಾತ್ರ ಬನಾನಾ ಲೀಫನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಹಾಕಿದ್ರು ನೆಕ್ಸ್ಟ್ ಪ್ರಾಸೆಸನ್ನು ರಿಪೀಟ್ ಮಾಡಿಬಿಡಿ. ಇದು ಒಳಗೆ ಕುಕ್ ಆಗಬೇಕು, ಹೊರಗಡೆ ಗೋಲ್ಡನ್ ಬ್ರೌನ್ ಬರಬೇಕಂದ್ರೆ ಮೊದಲಿಗೆ ಆಯಿಲನ್ನು ಜಾಸ್ತಿ ಹೀಟ್ ಮಾಡಿ ನೆಕ್ಸ್ಟಿಂದ ಒಂದು ಮೀಡಿಯಮ್ ಫ್ಲೇಮಿಂದನೇ ನೀವು ವಡೆಯನ್ನು ಫ್ರೈ ಮಾಡಬೇಕು. ಸೊ ಈ ಥರ ಮಾಡಿದರೆ ಒಳಗಡೆ ಚೆನ್ನಾಗಿ ಕುಕ್ ಆಗ್ತದೆ, ಹೊರಗಡೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿದ್ದೀರಾ, ಈ ಥರ ಗೋಲ್ಡನ್ ಬ್ರೌನ್ ಬಂದಿದ್ದರೆ ಸಾಕು. ಈ ಥರ ಪ್ರಾಸೆಸನ್ನು ನೀವು ರಿಪೀಟ್ ಮಾಡಿಬಿಡಿ. ಒಂದು ಸ್ವೀಟ್ ರೆಸಿಪಿ ನೀವು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಹಾಗೆ ಹೊಸ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಷ್ಟೊತ್ತಿಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಖಂಡಿತ ಬರ್ತೀನಿ. ನನ್ನ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.